ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಮಾಸಿಕ ಭವಿಷ್ಯ ಹೇಗಿದೆ ಎಂಬುದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಬಂಧುಗಳೇ, ಮೇಷರಾಶಿಯವರಿಗೆ ಜುಲೈ 16ರಂದು ಸೂರ್ಯ ನಿಮ್ಮ 3ನೇ ಮನೆಯಿಂದ 4ನೇ ಮನೆಗೆ ಸ್ಥಳಾಂತರಗೊಳ್ತಾ ಇದ್ದಾನೆ. ಇದರಿಂದ ಒಂದಿಷ್ಟು ಒಳ್ಳೆಯ ಫಲಿತಾಂಶವನ್ನು ನೀವು ಪಡೆದುಕೊಂಡ್ರೆ ಇನ್ನೊಂದಿಷ್ಟು ಕಠಿಣ ಫಲಿತಾಂಶಗಳನ್ನು ನೀವು ಎದುರಿಸಬೇಕಾಗ್ತದೆ. ಹಾಗೆ ಬುಧ ಕೂಡ ನಿಮ್ಮ 4ನೇ ಮನೆಯಲ್ಲಿ ನಿಧಾನವಾಗಿ ಸಾಗ್ತಾ ಇರುವಂಥದ್ದು. ಇದು ಜುಲೈ 15ರವರೆಗೆ ಉತ್ತಮ ಫಲಿತಾಂಶವನ್ನು ಕೊಡಬಹುದು. ನಂತರದಲ್ಲಿ ಸ್ವಲ್ಪ ಕಠಿಣ ಫಲಿತಾಂಶವನ್ನು ನೀಡುವಂಥ ಸಾಧ್ಯತೆ ಇದೆ. ಹಾಗೆ ಮಂಗಳ ಕೂಡ ನಿಮ್ಮ 5ನೇ ಮನೆಯಲ್ಲಿ ಕುಳಿತಿರುವಂಥದ್ದು. ಇದು ನಿಮ್ಮ ಕುಟುಂಬದಲ್ಲಿ ಒಂದಿಷ್ಟು ವಾದಗಳು ಮತ್ತು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಶುಕ್ರ ಕೂಡ ಈಗ ನಿಮ್ಮ 2ನೇ ಮನೆಯಲ್ಲಿ ಇರುವಂಥದ್ದು. ಇದು ನಿಮ್ಮ ಹಣದ ವಿಷಯಗಳಿಗೆ ಸ್ವಲ್ಪ ಸಹಾಯ ಮಾಡುವಂಥದ್ದು. ಜುಲೈ 13ರಂದು ಶನಿಯ ನಿಮ್ಮ 12ನೇ ಮನೆಯಲ್ಲಿ ಹಿಮ್ಮುಖವಾಗಿ ಹೋಗ್ತಾನೆ. ಇದು ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ವಿರಾಮವನ್ನು ತರ್ತಕ್ಕಂಥದ್ದು. ಈ ಸಮಯದಲ್ಲಿ ನೀವು ಸಾಡೆ ಸಾತಿಯಿಂದ ಸ್ವಲ್ಪ ಸಮಸ್ಯೆಗಳನ್ನು ಕೂಡ ಅನುಭವಿಸಬಹುದು. ಇನ್ನು ಗುರು ಕೂಡ ನಿಮ್ಮ 3ನೇ ಮನೆಯಲ್ಲಿ ಇರುವಂಥದ್ದು. ಗುರುವಿನ ಈ ಒಂದು ಕಠಿಣ ಪರಿಣಾಮಗಳು ಜುಲೈ 14ರಿಂದ ತಿಂಗಳ ಉಳಿದಂತಹ ದಿನಗಳಿಗೆ ಒಂದಿಷ್ಟು ತೊಂದರೆಯಾಗುವಂತಹ ಸಾಧ್ಯತೆಗಳು ಇದೆ. ಹಾಗೆ ರಾಹು ನಿಮ್ಮ 11ನೇ ಮನೆಯಲ್ಲಿ ಇರುವಂಥದ್ದು. ಇದು ಜುಲೈ 14ರಿಂದ ಹಣದ ವಿಷಯಗಳಲ್ಲಿ ಹೆಚ್ಚಿನ ಲಾಭವನ್ನು ನೀವು ಪಡಿಬಹುದಾಗಿದೆ. ಕೇತು 5ನೇ ಮನೆಯಲ್ಲಿರುವುದರಿಂದ ನಿಮ್ಮ ಕೌಟುಂಬಿಕ ಸಮಸ್ಯೆಗಳನ್ನು ಇನ್ನಷ್ಟು ಕೂಡ ಹದಗೆಡಿಸಬಹುದು. ಇದು ನಿಮ್ಮ ವೈಯಕ್ತಿಕ ಸಂಬಂಧಗಳ ಮೇಲೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಈ ತಿಂಗಳ 2ನೇ ವಾರವೂ ಕೂಡ ಉತ್ತಮ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿದೆ. ಬುಧ ಗ್ರಹ ಹಿಮ್ಮುಖವಾಗುವಂಥದ್ದು ಮತ್ತು ಮಂಗಳ ಮತ್ತು ಕೇತು ಒಟ್ಟಿಗೆ ಬರುವಂಥದ್ದು. ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಶಾಂತವಾಗಿರಲು ಮತ್ತು ಜೀವನವನ್ನು ಪ್ರೀತಿಸುವುದಕ್ಕೆ ನೀವು ಪ್ರಯತ್ನಿಸಬೇಕಾಗ್ತದೆ. ಜುಲೈ 17ರಿಂದ ಜುಲೈ 22ರವರೆಗೆ ಎಲ್ಲಾದರೂ ಪ್ರಯಾಣವನ್ನು ಮಾಡುವಂಥದ್ದನ್ನು ನೀವು ತಪ್ಪಿಸಬೇಕು. ಜುಲೈ 14ರಿಂದ ನಿಮ್ಮ ವೃತ್ತಿ ಮತ್ತು ಹಣ ಮತ್ತು ಹೂಡಿಕೆಗಳು ಉತ್ತಮವಾಗಿ ನಡೆಯುವಂಥದ್ದು. ನೀವು ಬಲಶಾಲಿಯಾಗಿರೋದಕ್ಕೋಸ್ಕರ ಮತ್ತು ಹೆಚ್ಚಿನ ಧೈರ್ಯದಿಂದ ಮುಂದುವರಿಯೋದಕ್ಕೋಸ್ಕರ ದೇವಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಎಲ್ಲವೂ ಕೂಡ ಒಳ್ಳೆಯದಾಗುವಂಥದ್ದು. ಹಾಗೆಯೇ ಮೇಷರಾಶಿಯವರ ಆರೋಗ್ಯ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋದಾದರೆ, ಮಂಗಳ ಮತ್ತು ಕೇತು ನಿಮ್ಮ 3ನೇ ಮನೆಯಲ್ಲಿ ಚಲಿಸ್ತಾ ಇರುವಂಥದ್ದು. ಇದರಿಂದ ನಿಮ್ಮ ಮಾನಸಿಕ ಒತ್ತಡ ಮತ್ತು ಅಶಾಂತಿಯನ್ನು ತರ್ತಕ್ಕಂಥ ಸಾಧ್ಯತೆ ಇದೆ. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀವು ಆತಂಕವನ್ನು ಅನುಭವಿಸಬಹುದು. ಜುಲೈ 14ರಿಂದ ಶನಿಯು ನಿಮ್ಮ 12ನೇ ಮನೆಯಲ್ಲಿ ಹಿಮ್ಮುಖವಾಗ್ತಾ ಇದ್ದಾನೆ. ಇದು ನಿಮ್ಮ ದೇಹಕ್ಕೆ ಶಕ್ತಿಯನ್ನು ತರ್ತಕ್ಕಂಥದ್ದು. ನಿಮ್ಮ ಆರೋಗ್ಯದಲ್ಲಿ ನೀವು ಸುಧಾರಣೆಯನ್ನು ನೋಡೋದಕ್ಕೆ ಪ್ರಾರಂಭಿಸಬಹುದು. ನಿಮ್ಮ ಸಂಗಾತಿ ಮತ್ತು ಮಕ್ಕಳ ಆರೋಗ್ಯ ಕೂಡ ಉತ್ತಮವಾಗಿರುವಂಥದ್ದು. ಇನ್ನು ನೀವು ದೈಹಿಕ ವ್ಯಾಯಾಮವನ್ನು ಪ್ರಾರಂಭಿಸುವುದಕ್ಕೆ ಉತ್ತಮವಾಗಿರ್ತಕ್ಕಂಥ ಅವಕಾಶ. ಇದು ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಅನ್ನು ನೀವು ನಿಯಂತ್ರಿಸೋದಕ್ಕೆ ಸಹಾಯ ಮಾಡ್ತದೆ. ಈ ತಿಂಗಳಲ್ಲಿ ನೀವು ಶಸ್ತ್ರಚಿಕಿತ್ಸೆಗಳಿಗೆ ಯೋಜಿಸ್ತಾ ಇದ್ರೆ ಜುಲೈ 29ರ ನಂತರ ಅದನ್ನು ನಿಗದಿಪಡಿಸುವುದು ಉತ್ತಮ. ಜುಲೈ 17ರಿಂದ ಕನಿಷ್ಠ 1 ವಾರದವರೆಗಾದರೂ ಅನಗತ್ಯವಾಗಿ ಪ್ರಯಾಣ ಮಾಡುವಂಥದ್ದನ್ನು ತಪ್ಪಿಸಬೇಕಾಗತ್ತೆ. ಈ ಸಮಯದಲ್ಲಿ ವೈದ್ಯಕೀಯ ಅಗತ್ಯಗಳಿಗಾಗಿ ನಿಮ್ಮ ಖರ್ಚು ಕಡಿಮೆಯಾಗುವಂಥದ್ದು. ನೀವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬಹುದು. ಇದು ಹೆಚ್ಚಿನ ಶಕ್ತಿಯನ್ನು ತರ್ತಕ್ಕಂಥದ್ದು. ನಿಮ್ಮ ದೇಹವು ವೇಗವಾಗಿ ಚೇತರಿಸಿಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ಹಾಗೆ ಜುಲೈ ತಿಂಗಳಲ್ಲಿ ಮೇಷರಾಶಿಯವರ ಈ ಕುಟುಂಬ ಮತ್ತು ಸಂಬಂಧ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣ. ಬಂಧುಗಳೇ, ಈ ಒಂದು ಜುಲೈ ತಿಂಗಳ ಅವಧಿಯಲ್ಲಿ ನಿಮ್ಮ ಕುಟುಂಬ ಜೀವನ ಒಂದು ಮಿಶ್ರ ಫಲಿತಾಂಶವನ್ನು ಪಡೆಯುವಂಥದ್ದು. ಯಾಕೆಂದರೆ ನಿಮ್ಮ 5ನೇ ಮನೆಯಲ್ಲಿ ಮಂಗಳ ಮತ್ತು ಕೇತು ಇರುವುದರಿಂದ ಒಂದಿಷ್ಟು ವಾದ ವಿವಾದಗಳು ಕುಟುಂಬದಲ್ಲಿ ನಡೆಯುವಂಥ ಸಾಧ್ಯತೆ ಇದೆ. ನಿಮ್ಮ ಮನೆಯಲ್ಲಿ ಒತ್ತಡವನ್ನು ಉಂಟು ಮಾಡತಕ್ಕಂಥ ಸನ್ನಿವೇಶಗಳು ನಡೆಯುವಂಥದ್ದು. ಹಾಗೆ ಶನಿ ನಿಮ್ಮ 12ನೇ ಮನೆಯಲ್ಲಿ ಹಿಮ್ಮುಖನಾಗ್ತಾ ಇದ್ದಾನೆ. ಶುಕ್ರನು ನಿಮ್ಮ 2ನೇ ಮನೆಯಲ್ಲಿಯೂ ಇರುವಂಥದ್ದು. ಈ 2 ಗ್ರಹಗಳು ಮಂಗಳ ಮತ್ತು ಕೇತುಗಳಿಂದ ಉಂಟಾಗ್ತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡಬಹುದು. ನಿಮ್ಮ ಮಹಾದಶ ಅವಧಿಯು ನಿಮಗೆ ಅನುಕೂಲಕರವಾಗಿದ್ದರೆ ಜುಲೈ 25ರ ನಂತರ ನೀವು ಶುಭ ಕಾರ್ಯಕ್ರಮಗಳನ್ನು ಯೋಜಿಸಬಹುದು. ಸ್ನೇಹಿತರು ಮತ್ತು ಸಂಬಂಧಿಕರು ನಿಮ್ಮ ಮನೆಗೆ ಭೇಟಿ ನೀಡುವಂತಹ ಸಾಧ್ಯತೆ ಈ ತಿಂಗಳಲ್ಲಿದೆ. ಅವರ ಉಪಸ್ಥಿತಿಯು ಶಾಂತಿ ಮತ್ತು ಒಂದಿಷ್ಟು ಸಂತೋಷವನ್ನು ನಿಮಗೆ ತರ್ತಕ್ಕಂಥದ್ದು. ಬುಧ ಗ್ರಹ ಹಿಮ್ಮುಖವಾಗಿರುವುದರಿಂದ ನಿಮ್ಮ ಸಂಗಾತಿ, ಮಕ್ಕಳು ಅಥವಾ ಅತ್ತೆ ಮಾವಂದರಿಗೆ ಕೆಲವು ತಪ್ಪು ತಿಳಿವಳಿಕೆಗಳು ಉಂಟಾಗುವಂಥದ್ದು. ಹಾಗಾಗಿ ನೀವು ಸಾಧ್ಯವಾದಷ್ಟು ಶಾಂತವಾಗಿರುವಂಥ ಪ್ರಯತ್ನ ಮಾಡಬೇಕು. ನಿಮ್ಮ ಭಾವನೆಗಳ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಜುಲೈ 18ರಂದು ನೀವು ಕೆಲವು ಕೆಟ್ಟ ಸುದ್ದಿಗಳನ್ನು ಕೇಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಜುಲೈ 20ರಂದು ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡಿಬೋದು. ನಿಮ್ಮ ಮನಸ್ಸನ್ನು ಸಾಧ್ಯವಾದಷ್ಟು ಸ್ಥಿರವಾಗಿ ಇರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಬಹಳ ಒಳ್ಳೆಯದು. ಹಾಗೆ ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಪ್ರೀತಿಯ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋದಾದರೆ, ನಿಮ್ಮ ಸಂಬಂಧಗಳು ಬಹಳ ಸುಗಮವಾಗಿ ಇರುವಂಥದ್ದು. ಈ ಕ್ಷೇತ್ರದಲ್ಲಿ ಶುಕ್ರ ಮತ್ತು ಶನಿ ನಿಮಗೆ ಬೆಂಬಲವನ್ನು ನೀಡ್ತಾ ಇದ್ದಾನೆ. ಜುಲೈ 18ರ ಸುಮಾರಿಗೆ ಮಂಗಳ ಮತ್ತು ಕೇತು ಕೆಲವು ಹೆಚ್ಚಿನ ಬದಲಾವಣೆಗಳು ಅಥವಾ ಉದ್ವಿಗ್ನತೆಯನ್ನು ತರ್ತಕ್ಕಂಥದ್ದು. ಇದು ಸಣ್ಣ ಸಮಸ್ಯೆಗಳನ್ನು ಕೂಡ ಉಂಟು ಮಾಡುವಂಥ ಸಾಧ್ಯತೆ ಇದೆ. ಈ ಸಮಸ್ಯೆಗಳು ಜುಲೈ 21ರ ವೇಳೆಗೆ ಸ್ವಲ್ಪ ಮಟ್ಟಿಗೆ ಇತ್ಯರ್ಥ ಆಗುವಂಥದ್ದು. ಹಾಗೆ ನೀವು ಪ್ರೇಮ ಸಂಬಂಧಗಳಲ್ಲಿ
ನಿಮ್ಮ ಪೋಷಕರು ಮತ್ತು ಅತ್ತೆ ಮಾವ ಜುಲೈ 22ರ ನಂತರ ನಿಮ್ಮ ಮದುವೆಗೆ ಅಥವಾ ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳುವಂಥ ಸಾಧ್ಯತೆ ಇದೆ. ನಿಮ್ಮ ನಿಶ್ಚಿತಾರ್ಥ ಅಥವಾ ಮದುವೆಯನ್ನು ಯೋಜಿಸಲು ಇದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ನೀವು ಒಂಟಿಯಾಗಿದ್ದರೆ ಮದುವೆಗೆ ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಭೇಟಿಯಾಗ್ಬೋದು. ಮಗುವಿನ ನಿರೀಕ್ಷೆಯಲ್ಲಿರ್ತಕ್ಕಂಥ ದಂಪತಿಗಳು ಈ ತಿಂಗಳ ಅಂತ್ಯದ ವೇಳೆಗೆ ಒಳ್ಳೆಯ ಸುದ್ದಿಯನ್ನು ಕೂಡ ಪಡೆಯಬಹುದು. ಹಾಗೆ ಈ ತಿಂಗಳಲ್ಲಿ ವೈದ್ಯಕೀಯ ಚಿಕಿತ್ಸೆಗಳನ್ನು ಒಂದಿಷ್ಟು ತಪ್ಪಿಸುವಂಥದ್ದು ಬಹಳ ಒಳ್ಳೆಯದು. ಜುಲೈ 21ರಿಂದ ಶನಿಯು ಹಿಮ್ಮೆಟ್ಟುವುದರಿಂದ ನಿಮ್ಮ ಜೀವನ ನಿಧಾನವಾಗಿ ನಿಯಂತ್ರಣಕ್ಕೆ ಬರ್ತಕ್ಕಂಥದ್ದು. ಹಂತ ಹಂತವಾಗಿ ವಿಷಯಗಳು ಉತ್ತಮವಾಗ್ತಾ ಹೋಗುತ್ತೆ. ಇನ್ನು ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಶಿಕ್ಷಣ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋದಾದರೆ, ಈ ತಿಂಗಳ ಮೊದಲ 2 ವಾರಗಳು ಕೆಲವು ಪರೀಕ್ಷಾ ಕ್ಷಣಗಳನ್ನು ತರಬಹುದು. ನೀವು ವಿಳಂಬ ಅಥವಾ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆ ಇದೆ. ಜುಲೈ 15ರಿಂದ ಶನಿಯು ಉತ್ತಮ ಬೆಂಬಲವನ್ನು ತರ್ತಕ್ಕಂಥದ್ದು. ನೀವು ಸಕಾರಾತ್ಮಕ ಬದಲಾವಣೆಗಳನ್ನು ನೋಡೋದಕ್ಕೆ ಪ್ರಾರಂಭಿಸಬಹುದು. ಬುಧ ಹಿಮ್ಮುಖವಾಗಿ ಚಲಿಸ್ತಾ ಇದ್ದಿರುವಂಥದ್ದು ಮತ್ತು ಸಂವಹನದಲ್ಲಿ ಗೊಂದಲ ಮತ್ತು ಪ್ರಯಾಣ ಅಥವಾ ಯೋಜನೆಗಳಲ್ಲಿ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು. ಮಂಗಳ ಮತ್ತು ಕೇತು ಈಗ ಒಟ್ಟಿಗೆ ಇರುವಂಥದ್ದು. ಇದು ಮನಸ್ಥಿತಿ ಬದಲಾವಣೆಗಳು ಮತ್ತು ಬದಲಾಗ್ತಾ ಇರತಕ್ಕಂಥ ಆಲೋಚನೆಗಳಿಗೆ ಕಾರಣ ಆಗಬಹುದು. ಹಾಗೆ ಶುಕ್ರನು ಈಗ ಉತ್ತಮ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಗುರಿಗಳು ಮತ್ತು ಭವಿಷ್ಯದ ಯೋಜನೆಗಳನ್ನು ಬೆಂಬಲಿಸುವಂಥ ಒಳ್ಳೆಯ ಜನರನ್ನು ನೀವು ಭೇಟಿಯಾಗಬಹುದು. ಈ ತಿಂಗಳ ಅಂತ್ಯದ ವೇಳೆಗೆ ವಿಷಯಗಳು ಅಂತಿಮವಾಗಿ ನಿಮ್ಮ ಪರವಾಗಿ ತಿರುಗುವಂಥದ್ದು. ಹಾಗೆ ಶಿಕ್ಷಣವನ್ನು ಪಡಿತಾ ಇರತಕ್ಕಂಥ ವಿದ್ಯಾರ್ಥಿಗಳು ನೀವು ಸ್ವಲ್ಪ ತಾಳ್ಮೆ ಮತ್ತು ಸ್ಥಿರ ಪ್ರಯತ್ನದಿಂದ ನಿಮ್ಮ ಗುರಿಗಳನ್ನು ಈ ತಿಂಗಳು ತಲುಪೋದಕ್ಕೆ ಖಂಡಿತವಾಗಿ ಅವಕಾಶ ಇದೆ. ಒಟ್ಟಾರೆಯಾಗಿ ಬಂಧುಗಳೇ, ಜುಲೈ ತಿಂಗಳಲ್ಲಿ ಮೇಷರಾಶಿಯವರು ಒಂದಿಷ್ಟು ಮಿಶ್ರ ಫಲಿತಾಂಶವನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆ ದೇವರು ಎಲ್ಲರಿಗೂ ಕೂಡ ಸಕಲ ಅಷ್ಟೈಶ್ವರ್ಯವನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.